ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ನಖ ಸುಳಾದಿ. ಇಂದಿರಾದೇವಿ ಗುಣಿಸಿ ಎಣಿಸುವೆನೆಂದು ಒಂದು ಸಾರಿ ನೋಡಲು ಬೆಡಗು ತೋರಿದ ನಖ. ಅಂದು ಒಂದೊಂದು ಪರಿ ವರ್ಣಂಗಳ ತೋರಿ ಅಂದವಾಗಿ ಪೊಳೆದ ಮಾಯಾಲೀಲಾದ ನಖ. ಮಂದಮತಿಗಳು ನಮಿಸಲವರ ಪಾಪ ವೃಂದವ ಕಳೆದು ಸುಜ್ಞಾನ ಕೊಡುವ ನಖ. ಕುಂದದ ನಾಮ ಶ್ರೀ ವಿಜಯ ವಿಠಲ ನಿನ್ನ ಸುಂದರ ನಖಗಳಿಗೆ ನಮೋ ನಮೋ ಎಂಬೆ. ಬಲಿಯಾಮನಿಗೆ ಪೋಗಿ ನೆಲನ ದಾನವ ಬೇಡಿ ಜಲಜಾಂಡಕ್ಕೆ ಬೆಳೆದು ಬಲಿದ ಕರ್ಪರವನ್ನು ಅಪ್ಪಳಿಸಿ ಸೀಳಿದ ನಖ. ಕಿಲಿಕೀಲಿ ನಗುತ್ತಾ ಗೋವಳಿ ಸತಿಯರ ಮೊಗ್ಗೆ ಮೊಲೆಯ ಮೇಲೆ ತುಳಿವುತ್ತ ಒಲಿದು ಒತ್ತಿದ ನಖ. ಕಲಕಾಲ ಮುನಿಗಳು ಒಲಿಸಿ ನೋಡೆ ನೆಲೆಲಗಾಣದೆ ಪೋಗಿ ತೊಳಲಿ ತುತಿಪ ನಖ. ಸುಲಭ ಮಹಾವೀರ್ಯ ವಿಜಯ ವಿಠಲ ನಿನ್ನ ಪೊಳೆವ ನಖಗಳಿಗೆ ಗೆಲುವದಾವದು ಇಲ್ಲ. ಬಣ್ಣ ಬಣ್ಣವಾಗಿ ಬಲುಸು ಜಿಗದ ನಖ. ಕಣ್ಣಿಂದ ನೋಡಲು ಥಳಥಳಿಸುವ ನಖ. ಚಿನ್ನತಣದಲ್ಲಿ ಗೋಮಕ್ಕಳ ಒಡಗೂಡಿ ಚಿನ್ನಾಟಕ್ಕೆ ಗೋಲಿ ನೆಗೆದು ಚಿಮ್ಮಿದ ನಖ. ಪನ್ನಗ ಶಯನ ವ್ಯಕ್ತ ವಿಜಯ ವಿಠಲ ಚೆನ್ನಿಗನ ಪಾದ ಪಾವನ್ನವಾದ ನಖ. ಸಕಲ ಬೊಮ್ಮಂಡಗಳ ವ್ಯಾಪಿಸಿಕೊಂಡ ನಖ. ಅಕಳಂಕ ಚರಿತವಾದ ಆದಿ ಅನಾದಿ ನಖ. ಬಕುತಿ ಯುಕುತಿ ಶಕುತಿ ಕೊಡುವ ನಖ. ಮುಕುತಿ ಬೇಡಿದರೆ ಚಚ್ಚಾರದಲ್ಲಿ ಇವ ನಖ. ಕಕುಬಾ ಹತ್ತಕ್ಕೆ ಮೀರಿ ಬೆಳಗು ತೋರುವ ನಖ. ಸಕಲೇಶ ಚತುರ್ಭುಜ ವಿಜಯ ವಿಠಲರೇಯನ ವಿಕಸಿತ ಕೆಂದಳಕೆ ಸದೃಶವಾದ ನಖ. ಮಂದಾಕಿನಿಯ ಪಡೆದು ಮಹಾವೇಗದಿಂದಲಿ ಇಂದು ಮೌಳಿಯ ಕಾಯ ಪಾವನ್ನ ಮಾಡಿದ ನಖ. ಹಿಂದೆ ಕೂರು ರಣದಲ್ಲಿ ಸುತ್ರಾಮಾನಂದನನ ಸ್ಯಂದನ ಎಳೆವ ವಾಜಿಯ ನಡೆಸಿದ ನಖ. ಸಂದೋಹ ಭಕ್ತರು ನಮಿಸಿ ಸ್ತೋತ್ರವ ಮಾಡೆ ಚಂದದಿಂದಲಿ ಕೇಳಿ ಹಿಗ್ಗಿ ನಗುವ ನಖ. ಕುಂದನಾಮ ಶ್ರೀ ವಿಜಯ ವಿಠಲ ನಿನ್ನ ಆನಂದದ ನಖದ ಮೇಲೆ ಏನೆಂದು ಬಣ್ಣಿಸುವೆ. ಗೋಕುಲ ಭೂಮಿಯ ಯಮುನಾ ನದಿಯ ತೀರ ಸೋಕಿರ ಜದಿ ಪಾವನ್ನ ಮಾಡಿದ ನಖ. ಆ ಕಮಲ ಜಾಂಡವನಂತ ಅನೇಕ ಬಗೆಯಿಂದ ಒಳಗೆ ತೋರುವ ನಖ. ಪಾಕಶಾಸನಾದಿ ಮುಕುಟ ಮಣಿಯ ಕಾಂತಿ ನೂಕಿ ಹಿಂದೂ ಮಾಡಿ ಧಿಕ್ಕರಿಸುವ ನಖ. ನೈಕಾದ ವಿಜಯ ವಿಠಲ ಗುಣಪೂರ್ಣ ರತ್ನಾಕರವಾಗಿ ರಂಜಿಸುವ ಭದ್ರ ನಖ. ಮುಕ್ತ ಬೊಮ್ಮಾದಿಗಳು ಸಿಕ್ಕದೆಂದು ಜಪಿಸುವ ನಖ. ಅರ್ಕ ಸೋಮ ಕೋಟಿ ಕಿರಣ ನಕ್ಕು ಹಾಸ್ಯವ ಮಾಡುವ ನಖ. ರಕ್ಕಸರ ಸಮುದಾಯದ ಸೊಕ್ಕು ಮೂರಿದ ಕಳೆವ ನಖ. ಅರ್ಕನಾಮ ವಿಜಯ ವಿಠಲ ಬಕುತರಿಗೆ ಒಲಿದ ನಖ. ಅರ್ಚಿಪರ ಹೃದಯದೊಳಗೆ ಮಿನಗುವ ನಖ. ಅರ್ಚಿತ ವಿಜಯ ವಿಠಲರೇಯನ ನಖ. ಅರ್ಚಿಪರ ಹೃದಯದೊಳಗೆ ಮಿನಗುವ ನಖ. ಅರ್ಚಿತ ವಿಜಯ ವಿಠಲರೇಯನ ನಖ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ನಖ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀ ವಿಜಯದಾಸರು ದೇವರ ಸಂಪೂರ್ಣ ಅವಯವಗಳು, ಕೈ, ಕಾಲು, ಹೊಟ್ಟಿ, ಕಿವಿ, ಕಣ್ಣು, ಎಲ್ಲದರ ಕಾಲು, ಇವೆಲ್ಲದರ ಬಗ್ಗೆ ಬರೆದಿದ್ದಾರೆ ಸುಳಾದಿ. ಅದೇ ಥರ ದೇವರ ಉಗುರು ನಖದ ಬಗ್ಗೆ ಕೂಡ ಸುಳಾದಿ ಬರೆದಿದ್ದಾರೆ. ಇದಕ್ಕಂದರೆ ದೇವರು ಸಂಪೂರ್ಣನು. ಅವನ ಯಾವ ಅವಯವದರೊಳಗೆ ಯಾವ ಅಂಗ ತಗೊಂಡ್ರೆ ಕೂಡ ಅದು ಎಲ್ಲ ಕೆಲಸ ಮಾಡೋದು ಅದು. ಹೀಗಾಗಿ ಆ ಅವಯವದ ಬಗ್ಗೆ ಕೂಡ, ಆ ಉಗುರಿನ ಬಗ್ಗೆ ಕೂಡ ದೇವರು ವಿಜಯದಾಸರು ಸುಳಾದಿ ಬರೆದಿದ್ದಾರೆ.
ಇಂದಿರಾ ದೇವಿ ಗುಣಿಸಿ ಎಣಿಸುವೆನೆಂದು ಒಂದು ಸಾರಿ ನೋಡಲು ಬೆಡಗು ತೋರುವ ನಖ. ಇಂದಿರಾದೇವಿ, ಲಕ್ಷ್ಮೀದೇವಿ ಸದಾ ದೇವರ ಜೊತೆ ಇರ್ತಾಳೆ. ಸದಾ ಅವನ ಜೊತೆಗೆ ಇದ್ರೆ ಕೂಡ ಆ ನಖದ ಗುಣನ್ನ ಎಣಿಸ್ಬೇಕು. ಏನಂತ ಎಣಿಸ್ಬೇಕು, ನಖದ ಗುಣನ್ನ ಕೌಂಟ್ ಮಾಡಬೇಕು ಅಂತ ನೋಡಿದಾಗೆ ಒಂದು ಸಾರಿ ನೋಡಿದ್ರೆ ಎರಡನೇ ಸರಿ ನೋಡೋದ್ರೊಳಗಾಗಿ ಆಶ್ಚರ್ಯ ತೋರಿಸ್ತಾ ಇದೆ ಅಂತ ನಖ. ಅಂದು ಒಂದೊಂದು ಪರಿಪರಿ ವರ್ಣಗಳ ತೋರಿ, ಒಂದು ಸರಿ ಒಂದು ಬಣ್ಣದಾಗಿದೆ, ಇನ್ನೊಂದು ಸರಿ ಇನ್ನೊಂದು ಬಣ್ಣದಾಗಿದೆ, ಒಂದು ಸರಿ ಅದು ಇನ್ನೊಂಥರ ಕಾಣಿಸ್ತಾ ಇದೆ, ಇನ್ನೊಂದು ಥರ ಕಾಣಿಸ್ತಾ ಇದೆ. ಆಕೆಗೆ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಸದಾ ನಮ್ಮಪ್ಪನ ಜೊತೆಗೆ, ನಮ್ಮಪ್ಪನ ಹೃದಯದರೊಳಗೆ ಇದ್ದ ಆ ಲಕ್ಷ್ಮೀದೇವಿಗೆ ಈ ನಮ್ಮಪ್ಪನ ನಖದ ವರ್ಣನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಅಂದವಾಗಿ ಪೊಳೆದ ಮಾಯಾ ಲೀಲದ ನಖ. ಆ ಥರ ಬಣ್ಣಗಳು ಬದಲಾಯಿಸ್ಕೊತಾ ಅಂದವಾಗಿ ಪೊಳಿತಾ ಇದೆ, ಕಾಣಿಸ್ತಾ ಇದೆ ಲಕ್ಷ್ಮೀದೇವಿಗೆ. ಅಂಥದ್ದು ಮಂದಮತಿಗಳು ನಮಗಂತೂ ಕಾಣಿಸೋದು, ಅದು ನಖದ ಬಗ್ಗೆ ಆಲೋಚನೆ ಮಾಡೋದೇ ಹೆಚ್ಚು. ಮಂದಮತಿಗಳು ನಮಿಸಿದರೆ, ಸ್ವಾಮಿನ ನಖ ಕಾಣಿಸಿದ್ರೆ ಸಾಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ ಕೂಡ ಅದು ನಮಿಸಿದ್ರೆ ಸಾಕು, ಆ ನಖ ಮಂದಮತಿಗಳು ನಮಿಸಲು ಪಾಪವೃಂದ ಸಾಕಷ್ಟು ಜಾವಕ್ಕೆ ಮಾಡುವೆನು ಸಾವಿರ ತಪ್ಪುಗಳು ಅಂತ ಹೇಳ್ತೀವಿ ನಾವು. ಎಷ್ಟು ಪಾಪ ಮಾಡಿರ್ತೀವೋ ಪಾಪದ ವೃಂದ ಗ್ರೂಪ್ ಇದು ಎಲ್ಲ ಒಂದು ಎಷ್ಟೊಂದು ಪಾಪಗಳು ಕಲಿತು ಆ ಪಾಪದ ವೃಂದನ್ನ ಕಳೆದು ಈ ನಖನ್ನ ನಮಿಸಿದ್ರೆ ಸಾಕು, ನಮ್ಮ ಪಾಪ ವೃಂದನ್ನ ಕಳೆದು ಜ್ಞಾನ ಕೊಡ್ತದ ಅಂತ ನಖ ನಮ್ಮಪ್ಪಂದು. ಕುಂದದ ನಾಮ, ಕುಂದೇ ಇಲ್ಲ ಅವನಿಗೆ, ಕಡಿಮೆ ಇಲ್ಲ, ಕುಂದು ಇಲ್ಲ ಅಂಥವನ ನಾಮ ಸಿರಿ ವಿಜಯ ವಿಠಲ. ನಿನ್ನ ಸುಂದರ ನಖಗಳಿಗೆ, ನಿನ್ನ ಉಗುರುಗಳಿಗೆ ನಾನು ನಮೋ ನಮೋ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಬಲಿಯ ಮನೆಗೆ ಹೋಗಿ ನೆಲನ ದಾನವ ಬೇಡಿ. ಬಲಿ ಮನೆಗೆ ಹೋಗಿ ನೆಲ ಏನೂ ಇಲ್ಲಾರ್ದೋನು ಒಬ್ಬ ಥರ ಹೋಗಿ ನಮ್ಮಪ್ಪ ಬಲಿನ ಆತನ ಅಹಂಕಾರನ್ನ ಖಂಡನೆ ಮಾಡಬೇಕು ಅಂತ 3 ಅಡಿ ನೆಲನ್ನ ದಾನ ಬೇಡಿ ಜಲಜಾಂಡಕ್ಕೆ, ಈ ಆಕಾಶಕ್ಕೆ ಬೆಳೆದು ಅದನ್ನ ಸೀಳಿಸಿದ ನಖ, ಆಕಾಶನ್ನ ಸೀಳಿಸಿದ ತನ್ನ ಕಾಲಿನ ನಖ. ಕಿಲಿ ನಗುತ್ತಾ ಬಂದು ಗೋವಳಿ ಸತಿಯರ ಮೊಗ್ಗೆ ಹೂವಿನಂತ ಮೊಲೆಯ ಮೇಲೆ ತುಳಿಯುತ್ತಾ ಒಲಿದು ಒತ್ತಿದ ನಖ. ಕಲಕಾಲ ಮುನಿಗಳು, ಎಷ್ಟು ದಿನ ಮುನಿಗಳು ಒಲಿಸಿ ನೋಡೆ ಎಷ್ಟು ಮತ್ತೆ ದೇವರನ್ನ ಒಲಿಸ್ತಾ ಇದ್ದಾರೆ, ದೇವರನ್ನ ಸದಾ ತಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಾಗೆ ಅಸಹಾಯಕರಾಗಿದ್ದಾರೆ, ನೆಳಲಗಾಣದೆ ನಿಸ್ಸಹಾಯಕವಾಗಿ ಹೋದಾಗೆ, ಸಂದಿಗ್ಧ ಪರಿಸ್ಥಿತಿದಾಗಿದ್ದಾಗೆ ಈ ನಖನ್ನ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಥ ನಖ ಸುಲಭ ಮಹಾವೀರ್ಯ ವಿಜಯ ವಿಠಲನಿನ್ನ ಪೊಳೆವ ನಖಗಳಿಗೆ ಗೆಲುವರಾವದಾವದು ಇಲ್ಲ. ನಿನ್ನ ನಖಗಳಿಗೆ ನಖಗಳ ಜೊತೆಗೆ ಗೆಲ್ಲುವುದು ಕೂಡ ಯಾವುದೂ ಇಲ್ಲ. ಅದಕ್ಕೆ ಸರಿಸಮಾನವಾಗಿದ್ದು ಪ್ರಪಂಚದಾಗೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಇಷ್ಟೋ ಕೂತು ಅವರು ಧ್ಯಾನ ಮಾಡಿ ಮುನಿಗಳು ಬರೇ ಏನೂ ಸಿಗ್ಲಾರ್ದ ಸಂದಿಗ್ಧ ಪರಿಸ್ಥಿತಿದಾಗೆ ಅಸಹಾಯಕರಾಗಿದ್ದಾಗೆ ಅವಾಗೆ ನಖಗಳನ್ನು ಪ್ರಾರ್ಥನೆ ಮಾಡಿದರೆ ಅವರಿಗೆ ಎಲ್ಲ, ಅಂದರೆ ದೇವರಿಂದ ಒಂದೊಂದು ಅವಯವನ್ನ ಪ್ರಾರ್ಥನೆ ಮಾಡ್ಕೋತಾ ಹೋಗಬೇಕು ಅಂತ ಹೇಳೋದು. ಬಣ್ಣವಾಗಿ ಬಲು ಸೋಜಿಗದ ನಖ, ಬಣ್ಣವಾಗಿ ಬಹಳ ಆಶ್ಚರ್ಯಕರವಾದ ನಖ ಇದೆ ನಮ್ಮ ಅಪ್ಪಂದು. ಕಣ್ಣಿಂದ ನೋಡಿದರೆ ಥಳ ಅಂತ ಹೊಳಿತಾ ಇದೆ. ನೆನ್ಸ್ಕೊಂಡ್ರೆ ವಿಜಯದಾಸರು ಸುಳಾದಿ ಬರ್ದಿತ್ತು, ನೆನ್ಸ್ಕೊಂಡ್ರೆ ದೇವರು ಕಾಲಿನ ಪಾದ, ಆ ಪಾದಕ್ಕೆ ಇದ್ದ ನಖ, ಕೈಗಳಿಗಿದ್ದ ನಖಗಳು, ಇವನ್ನೆಲ್ಲ ನೆನ್ಸ್ಕೊತಾ ಇದ್ರೆ ಸಾಕು. ಅದನ್ನು ನಿಜವಾಗ್ಲೂ ನಮ್ಮ ಮನೆ ಮುಂದೆ ಬಂದು, ನಮ್ಮ ಹತ್ರ ಬಂದು, ನಮ್ಮ ಕಣ್ಣಿಗೆ ಥಳಥಳ ಹೊಳಿತಾ ಇದೆ ಎಂಬೋ ಥರ ಹೇಳ್ತಾರೆ. ಚಿನ್ನತನದಲ್ಲಿ ಸಣ್ಣ ಮಕ್ಕಳಿರೋ ಕಾಲಕ್ಕೆ ಈ ಗೋಪಾಲರ ಜೊತೆಗೆ
ಒಡಗೂಡಿ ಚಿನ್ನಾಟಕ್ಕೆ ಆಟಗಳು ಆಡ್ತಾ ಗೋಲಿ ನೆಗೆದು ಚಿಮ್ಮಿದ ನಖ, ಎಗ್ರಿ ಎಗ್ರಿ ಕುಣಿದಾಡ್ತಾ ಇರೋ ಕಾಲಕ್ಕೆ ಅಲ್ಲಿ ಎಗರಿದಾಗೆ ಆ ಚಿಮ್ಮಿದ ನಖ. ಈ ಸಣ್ಣ ಮಕ್ಕಳ ಜೊತೆಗೆ, ಗೋಪಾಲರ ಜೊತೆಗೆ ಗೋಲಿ ಆಟಗಳಾಡಿ ಕುಣಿದಾಡಿದ ನಖ, ಕಾಲಿನ ನಖಗಳು ಕುಣಿದಾಡಿದ ಅಲ್ಲಿ. ಪನ್ನಗ ಶಯನ ವ್ಯಕ್ತ ವಿಜಯ ವಿಠಲ, ಚೆನ್ನಿಗನ ಪಾದ ಪಾವನ್ನವಾದ ನಖ, ಆತನ ಪಾವನ ಚೆನ್ನಿಗನಾದ ಕಾಲುಗಳು, ಅದು ಪಾವನ್ನವಾದ ನಖಗಳು ದೇವರವು ಅಂತ ಹೇಳ್ತಾರೆ. ಸಕಲ ಬ್ರಹ್ಮಾಂಡಗಳ ಎಲ್ಲ ಬ್ರಹ್ಮಾಂಡದೊಳಗೆ ಎಲ್ಲ ಕಡೆ ವ್ಯಾಪಿಸಿಕೊಂಡ ನಖ, ಅಕಳಂಕ ಚರಿತವಾದ ಅನಾದಿ ಕಾಲದಿಂದ ಇದ್ದ ನಖ, ಅಕಳಂಕ ಚರಿತ, ಕಳಂಕ ಇಲ್ಲಾರ್ದ ಚರಿತೆ ಇದ್ದ ನಮ್ಮಪ್ಪನ ನಖ. ಬುಕುತಿ ಬಕುತಿ ಯುಕುತಿ ಶಕುತಿ ಕೊಡುವ ನಖ, ಬುಕುತಿ ಕೊಡ್ತದೆ, ಭಕ್ತಿ ಕೊಡ್ತದೆ ಆ ನಖ, ಯುಕ್ತಿ ಕೊಡ್ತದೆ, ಶಕ್ತಿ ಕೊಡ್ತದೆ, ನಾವು ಕೇಳಿದ್ದೆಲ್ಲ ಕೊಡೋದು ನಮ್ಮಪ್ಪನ ನಖ. ಮುಕುತಿ ಬೇಡಿದರೆ ಚಚ್ಚಾರದಲ್ಲಿ ವನಕ, ಇಮ್ಮಿಡಿಯೇಟ್ ಆಗಿ ಅಂದರೆ ಹಿಂದಲೇ ಕೇಳಿದ ತಕ್ಷಣ ಕೊಡೋ ನಖ. ಅಂದರೆ ಆ ನಖನ್ನ ವಿಜಯದಾಸರ ಥರ ನೋಡಿ ಅಷ್ಟು ಹಿಗ್ಗಿದರೇನೆ ಅಷ್ಟು ಹಿಂದಲೇ ನಖ ನಮಗೆ ಮುಕ್ತಿ ಕೊಡೋದು. ನಾವು ದೇವರನ್ನ ಸ್ಮರಣೆ ಮಾಡೋದು ಒಂದು ನಿಮಿಷ, ವಿಜಯದಾಸರು ನಖದ ಬಗ್ಗೆ ಇಷ್ಟು ಹೇಳಿದ್ದಾರೆ ಅಂದಮೇಲೆ ಅಂಥವರಿಗೆ ತ್ವರಿತಗತಿಯಿಂದ ಮುಕ್ತಿ ಕೊಡುವುದು ಈ ನಖ. ಕಕುಬಾ 10ಕ್ಕೆ ಮೀರಿ ಬೆಳಗು ತೋರುವ ನಖ, 10 ದಿಕ್ಕಿಗೆ ಮೀರಿ ಬೆಳಕು ತೋರೋ ನಖ ಇದು. 8 ದಿಕ್ಕು, ಮೇಲೆ ಆಕಾಶ, ಕೆಳಗೆ ಪಾತಾಳಕ್ಕೆ, ಈ 10 ದಿಕ್ಕಿಗೆ ಬೆಳಕು ತೋರೋ ನಖ. ಸಕಲೇಶ ಚತುರ್ಭುಜ ವಿಜಯ ವಿಠಲರೇಯ, ವಿಕಸಿತ ಕೆಂದಳಕ್ಕೆ ಸದೃಶವಾದ ನಖ. ನೋಡ್ರಿ ಹೇಗೆ ಹೇಳ್ತಾ ಇದ್ದಾರೋ. ಸಕಲೇಶ, ಎಲ್ಲರಿಗೆ ಈಶನಾದ ಚತುರ್ಭುಜದಿಂದ ಇದ್ದ ನಮ್ಮಪ್ಪನ ಯಾವ ಥರ ಇದೆ ನಖ ಅಂದರೆ, ವಿಕಸಿತ ಕೆಂದಳ, ಒಂದು ಹೂವು, ಕಮಲ ಹೂವು ವಿಕಸಿದ್ರೆ ಎಷ್ಟು ಚಂದಾಗಿ ಅನ್ಸುತ್ತೆ ನಮಗೆ. ಅದು ಮೊಗ್ಗೆ ಆಗ್ಲಾರ್ದಾಗೆ ಅದು ಹೂವಾಗಿ ವಿಕಸಿಸಿದ ಮೇಲೆ ಆ ವಿಕಸಿತ ಕೆಂದಳಗೆ ಸದೃಶ ಅಂದ್ರೆ ರಿಸೆಂಬಲ್ ಆಗಿ ಇರೋದು, ಒಂದೇ ಥರ ಆ ಹೂವು ಇದ್ದಂಗೆ ನಮ್ಮಪ್ಪನ ನಖ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ನಖನ್ನ ಕೂಡ ಅಂದ್ರೆ ಹೂವು ಥರ ಮೃದುವಾಗಿ ನೋಡ್ಲಿಕ್ಕೆ ಚಂದಾಗಿ, ಆ ಹೂವು ಅಂತ ಕೂಡ ಹೇಳಕ್ಕೆ, ಅಂದ್ರೆ ಈಗ ನಮಗೆ ಹೂವು ಹೀಗೆ ವಿಕಸಿದೆ ಅಂತಂದ್ರೆ ಚೆನ್ನಾಗಿದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಹಾಗೆ ಅದ್ರ ಸಾಮ್ಯ ಕೂಡ ಹೇಳಕ್ಕೆ ಬರಲ್ಲ, ಎಕ್ಸಾಂಪಲ್ ಆಗಿ ತಗೊಳಕ್ಕೂ ಬರಲಾರ್ದಾಗಿರುವಂತಹ ನಖ ಅಂತ ಹೇಳಿದ್ದಾರೆ. ತ್ರಿವಿಧ ತಾಳದೊಳಗೆ ಮಂದಾಕಿನಿ ಪಡೆದ ಮಹಾವೇಗದಿಂದ, ಮಂದಾಕಿನಿಯ ಪಡೀಲಕ್ಕೆ ಮೀಟಿದರೆ ಮಹಾವೇಗದಿಂದ ಬಂದು ಈಶ್ವರ ಇಂದು ಮೌಳಿಯ ಕಾಯ ಪಾವನ್ನ ಮಾಡಿದ ನಖ. ಅದು ಮೀಟಿದದಕ್ಕೆ ಆ ಮಂದಾಕಿನಿ ಮೇಲಿಂದ ಬಂತು ಈಶ್ವರನ ಕಾಯ, ಮಂದಾಕಿನಿಯ ಕಾಯ ಪಾವನ್ನ ಮಾಡಿದ ನಖ. ಹಿಂದೆ ಕುರುರಣದಲ್ಲಿ, ಕುರುಕ್ಷೇತ್ರದಲ್ಲಿ ಸುತ್ರಾಮನಂದನನ, ಇಂದ್ರನ ಮಗ ಅರ್ಜುನನ ಸ್ಯಂಧನ ಎಳೆವ ವಾಜಿಯ ನಡೆಸಿದ ರಥನ ಎಳೆದು ಆ ಕುದುರೆ ನಡೆಸಿದ ನಖ ನಮ್ಮಪ್ಪಂದು. ಸಂದೋಹ ಭಕ್ತರು ನಮಿಸಿ ಸ್ತೋತ್ರವ ಮಾಡೆ, ಎಲ್ಲ ಭಕ್ತರು ಸ್ತೋತ್ರ ಮಾಡಿದರೆ ಚಂದದಿಂದಲೇ ಕೇಳಿ ಆ ನಖನೆ ಕೇಳ್ತಾ ಇದೆ, ಹಿಗ್ಗುತ್ತಾ ಇದೆ, ಕೇಳಿ ಹಿಗ್ಗುವ ನಖ. ಕುಂದನಾಮ ಸಿರಿ ವಿಜಯ ವಿಠಲನಿನ್ನ ನಂದದ ನಖದ ಲೀಲೆ ಏನಂತ ಬಣ್ಣಿಸುವೆ, ಏನಂತ ವರ್ಣಿಸಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಅಟ್ಟತಾಳದೊಳಗೆ ಗೋಕುಲ ಭೂಮಿಯ ಯಮುನಾ ನದಿಯ ತೀರ, ಗೋಕುಲ ಭೂಮಿ ಯಮುನಾ ನದಿಯ ತೀರದೊಳಗೆ ಸೋಕಿ ರಜದಿ ಪಾವನ್ನ ಮಾಡಿದ ನಖ. ಅಲ್ಲಿದ್ದ ಮಣ್ಣು ಉಸುಗನ್ನ ಪಾವನ ಮಾಡಿದೆ. ಯಾಕಂದ್ರೆ ದೇವರ ನಡೆದಿದ್ದ ಜಾಗ, ಅದಕ್ಕೆ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ತಲೆಗೆ ಮೊದಲು ಆ ಮಣ್ಣು ಹಚ್ಕೋಬೇಕು ಅಂತ ಹೇಳ್ತಾರೆ. ದೇವರನ್ನ ನಡೆದಾಡಿದ ಜಾಗ ಅದು. ಆ ಪಾವನ್ನ ಮಾಡಿದೆ ಆ ಉಸುಗಿನ ಆ ಜಾಗ, ಅದು ದೇವರ ನಖ ಇದ್ದಿದ್ದದಕ್ಕೆ. ಆ ಕಮಲ ಜಾಂಡ
ಅವನ ಅನಂತಾನಂತ ಆ ಬ್ರಹ್ಮಾಂಡವನ್ನು ಅನಂತಾನಂತ ಅನೇಕ ಬಗೆಯಿಂದ ಆ ನಖದ್ರೊಳಗೆ ತೋರಿಸ್ತಾನೆ ನಮ್ಮಪ್ಪ. ಪಾಕಶಾಸನಾದಿ ಇಂದ್ರಾದಿ ದೇವತೆಗಳು ಅವರ ಮುಕುಟ, ಅವರ ಕಿರೀಟ, ಮಣಿಗಳ ಕಾಂತಿ ಅದನ್ನ ನೂಕಿಬಿಟ್ಟದಂತ. ಆ ಕಾಂತಿ ಅಷ್ಟು ಚೆನ್ನಾಗಿರತ್ತೆ ಅಂತಾರೆ. ಇಂದ್ರಾದಿ ದೇವತೆಗಳ ಕಾಂತಿ, ಕಿರೀಟದ ಕಾಂತಿ ಬಹಳ ಬೆಳಕು ಅಂತಾರೆ. ಆ ಬೆಳಕಿನ ನೂಕಿಬಿಟ್ಟಿದೆ ನಮ್ಮಪ್ಪನ ನಖದ ಬೆಳಕು. ಹಿಂದು ಮಾಡಿ ಧಿಕ್ಕರಿಸುವ ನಖ. ಆ ಬೆಳಕನ್ನ ದೂರ ಮಾಡಿ ಈ ನಖದ ಬೆಳಕು ಮುಂದೆ ಯಾವ ಸರಿಸಾಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ನೈಕಾದ ವಿಜಯ ವಿಠಲ ಕಾಳಜಿ ತೋರಿಸೋ ನಮ್ಮಪ್ಪ ಗುಣಪೂರ್ಣ ರತ್ನಾಕರವಾಗಿ ರಂಜಿಸುವ ಭದ್ರನಖ. ಮುಕ್ತರು ಅಮುಕ್ತರು ಬೊಮ್ಮಾದಿ ದೇವತೆಗಳು ಈ ನಖ ಸಿಕ್ತು ಅಂತಂದು, ನಖ ಕಾಣಿಸ್ತಾ ಇದೆ ಅಂತ ಹೇಳಿ ಜಪಿಸ್ತಾ ಇದ್ದಾರೆ. ಅಂತ ನಖ. ಅರ್ಕ ಸೋಮ ಕೋಟಿ ಕಿರಣ ನಕ್ಕು ಹಾಸ್ಯ ಮಾಡುವ ನಖ. ಸೂರ್ಯನ ಕೋಟಿ ಕಿರಣಗಳು, ಸೂರ್ಯನ ಬೆಳಕು ನೋಡಿದ್ರೆ ನಾವು ಇಷ್ಟು ಬೆಳಕು ಅಂತ ಹೇಳ್ತೀವಿ, ಅದನ್ನ ನಕ್ಕು ಹಾಸ್ಯ ಮಾಡ್ತಾ ಇದೆ ಅಂತ ನಖ. ನಮ್ಮಪ್ಪನ ನಖ ಸೂರ್ಯನ ಕೋಟಿ ಕಿರಣಗಳು ಕೂಡ ಎದುರಿಗೆ ಬರ್ತಾ ಇದ್ರೆ ನಮ್ಮಪ್ಪನ ನಖದ ಬೆಳಕಿನಾಗೆ ಅದಕ್ಕಿಂತ ಇವೆಲ್ಲ ಏನೂ ಇಲ್ಲ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ರಕ್ಕಸರ ಸಮುದಾಯವನ್ನು ಸೊಕ್ಕು ಮುರಿದು ಕಳಿವ ನಖ. ರಕ್ಕಸರ ಸಮುದಾಯ ಬಂದ್ರೆ ಸೊಕ್ಕು ಮುರಿದು ಬಿಡ್ತಾನಂತ ನಮ್ಮಪ್ಪ. ಆತನ ನಖದ್ಲಿಂದನೇ ಮುರಿತಾನೆ ಸೊಕ್ಕು. ಅರ್ಕನಾಮ ವಿಜಯ. ಇದಕ್ಕಂದ್ರೆ ಇದೊಂದು ಕೂಡ ಹೇಳ್ಬೋದು ನಾವು. ಆ ಪ್ರಹ್ಲಾದನ್ನ ಅವರಪ್ಪ ಬಹಳ ಗೊಳಾಡಿಸಿದಾಗೆ ಆ ರಕ್ಕಸನ್ನ ಕೊಲ್ಲಬೇಕು ಅಂದ್ರೆ ಆ ನಖಗಳಲ್ಲಿಂದನೇ ಕೊಂದಿದ್ದು. ಹೀಗಾಗಿ ರಕ್ಕಸರ ಸಮುದಾಯವನ್ನು ಸೊಕ್ಕು ಮುರಿವ ನಖ. ಅರ್ಕನಾಮ ವಿಜಯ ವಿಠಲ ಭಕ್ತರಿಗೆ ಒಲಿವ ನಖ. ಅರ್ಚಿಪರ ಯಾರು ಅರ್ಚನೆ ಮಾಡ್ತಾರೋ ಅವರು ಹೃದಯದೊಳಗೆ ಆ ನಖ ಬೆಳಕು ತೋರ್ತಾ ಇರುತ್ತೆ. ಅರ್ಚಿತ ವಿಜಯ ವಿಠಲರೇಯನ ನಖ. ಅರ್ಚಿತ ವಿಜಯ ವಿಠಲರೇಯನ ನಖ. ಯೇಸು ಜನ್ಮದಲ್ಲಿ ನಾವು ಇಷ್ಟು ಪುಣ್ಯ ಮಾಡ್ಕೊಂಡಿದ್ದೀವೋ, ವಿಜಯದಾಸರು ನಮಗೆ ಸ್ವಾಮಿಯ ನಖದ ಬಗ್ಗೆ ಕೂಡ ಇಷ್ಟು ವರ್ಣಿಸಿ ನಾವು ಎಲ್ಲಿಂದ ಏನು ಸ್ವಾಮಿನ ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾದ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ತಪ್ಪಿದ್ದಲ್ಲಿ ಕ್ಷಮಿಸಿ. ಅವನು ನುಡಿಸಿದ್ದು. ಜಯ ವಿಜಯರಾಯ.